ಇದರ ಕತೆ, ಇದರ ಓನರ್ ಕತೆ ಹೇಳಲಿಕ್ಕೆ ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಅವರು ಸಾಮಾನ್ಯರಲ್ಲ, ಸಾಮಾನ್ಯರು. ಯಾವುದೋ ತಲೆಮಾರಿನ ನಾಯಕ ನಟರನ್ನ, ನಾಯಕಿ ನಟಿಯನ್ನ ಅವರಿಗೊಂದು ವಿಗ್ ಇಟ್ಕೊಂಡು ಅವರನ್ನು ಚಂದ ಕಾಣಿಸಿದ ವ್ಯಕ್ತಿ ವಿಘ್ನೇಶ್ವರ ರಾವ್, ನಾಗೇಶ್ವರ ರಾವ್. ಧನ್ಯವಾದಗಳು. ನೀವು ಹುಟ್ಟಿದ ಜಾಗ ಗಡಿ ಭಾಗ, ರಾಯಚೂರು ಗಡಿ ಭಾಗದಲ್ಲಿ ಹುಟ್ಟಿರೋದೆ. ರಾಯಚೂರಿನಲ್ಲೇ ವಿದ್ಯಾಭ್ಯಾಸ ಅಂದರೆ 3rd ಸ್ಟ್ಯಾಂಡರ್ಡ್ ಆ ಥರ ಓದಿರೋದು. ನೀವು ಒಂದು ಬಡ ಬ್ರಾಹ್ಮಣ ಕುಟುಂಬದಿಂದ ಬಂದವರು. ಈ ಕೂದಲಿನ ವ್ಯಾಪಾರ ಶುರು ಮಾಡುವಾಗ ಏನಾಯ್ತು? ನನಗೂ ಅವಾಗ ಕ್ಯಾಸ್ಟು ಇದೆಲ್ಲ ನಾನು ನೋಡ್ಕೊಂಡಿಲ್ಲ. ನನಗೆ ಇನ್ಕಮ್ ಇದರಲ್ಲಿ ಡೈಲಿ ಕೆಲಸ ಸಿಗ್ತಾ ಇದೆ, ಕೈ ತುಂಬ ದುಡ್ಡು ಬರ್ತಾ ಇದೆ. ನಾನು ಯಾಕೆ ಚೇಂಜ್ ಮಾಡಬೇಕು? ನಮ್ಮ ಜಾತಿನಲ್ಲಿ ಬಹಿಷ್ಕಾರ ಮಾಡಿದ್ರು, ಕೂದಲು ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಮ ಮನೆಗೆ ಯಾರು ಬರ್ತಾನೆ ಇರಲಿಲ್ಲ. ಆದ್ರೆ ನಾನೇನು ಬಿಟ್ಟಿಲ್ಲ. ನನಗೂ ಇನ್ಕಮ್ ಮುಖ್ಯ, ವರ್ಕ್ ಮುಖ್ಯ. ಇದನ್ನೇ ದೈವ ಸಮಾನವಾಗಿ ನೋಡ್ಕೊಂಡಿದ್ದೀನಿ ಈ ಕೆಲಸ. ನಾನು ಕನ್ನಡದ ಎಲ್ಲ ಹೀರೋಗಳಿಗೆ ಎಲ್ಲ ಹೀರೋಸ್ಗೂ ಮಾಡಿದ್ದೀನಿ. ದರ್ಶನ್ ಅವರಿಗೆ ಮಾಡಿಲ್ಲ ನಾನು ವಿಗ್ಗು. ಒಂದು ದರ್ಶನ್ ಅವರು ಕರೆದಿದ್ದರು, ಬನ್ನಿ ಶೂಟಿಂಗ್ ಹತ್ರ ಬನ್ನಿ ಅಂತ. ಇದನ್ನೂ ಒಂದು ಚಾನ್ಸ್ ಸಿಗ್ತಾ ಇದೆ ಅಂತ ಓಡೋದೆ. ಆರ್ಡರ್ ಕೊಟ್ರು, ರೆಡಿ ಮಾಡಿದೆ ಆ ಡೆವಿಲ್ ಪಿಕ್ಚರ್ಗೂ. ಅಂತ ಪಿಕ್ಚರ್ ಕನ್ವರ್ ಲಾಲ್ ಗೆಟಪ್ ಕೊಟ್ಟೆ. ಕನ್ವರ್ ಲಾಲ್ ಬೋಲೋ. ನಮಸ್ಕಾರ. ಗಣೇಶ್ ಕಾಸರಗೋಡು. ಗುರ್ತು ಸಿಗಲ್ವಾ? ಅದೇ ರೀ, ನಿಮ್ಮ ಹಳೆ ಗಣೇಶ್ ಕಾಸರಗೋಡೆ ನಾನು. ಇದರ ಹಿನ್ನೆಲೆ ಏನು ಅಂತ ನಾನು ಸ್ವಲ್ಪ ಆಮೇಲೆ ಹೇಳ್ತೀನಿ. ಈಗ ಒಂದು ಕಾರ್ಯಕ್ರಮ, ಬಿಯಾಂಡ್ ಲಿಮಿಟ್ಸ್. ಬಿಯಾಂಡ್ ಲಿಮಿಟ್ಸ್, ನಾವು ಹೋಗುವ ಎಲ್ಲ ವ್ಯಕ್ತಿಗಳು ಬಿಯಾಂಡ್ ಲಿಮಿಟ್ಸೇ. ಯಾವ ಲಿಮಿಟು ಇಲ್ಲ ಅವರಿಗೆ. ಆ ಕಡೆ ಆಕಾಶ, ಈ ಕಡೆ ಸಾಗರ, ಎಲ್ಲೇ ನೋಡಿದರೂ ಅವರ ವ್ಯಾಪ್ತಿ ಇದ್ದೇ ಇರುತ್ತೆ. ಅಂಥ ಒಬ್ಬ ವ್ಯಕ್ತಿಯ ಮುಂದೆ ನಾನು ಕೂತ್ಕೊಂಡಿದ್ದೀನಿ. ಅವರ ಹೆಸರು ನಾಗೇಶ್ವರ ರಾವ್ ಅಂತ. ನಾನು ತುಂಬ ಪ್ರೀತಿಯಿಂದ ಕರೆಯೋದು ವಿಘ್ನೇಶ್ವರ ರಾವ್ ಅಂತೇಳಿ. ಅರ್ಥ ಆಯ್ತಾ? ಈಗ ಇದಕ್ಕೊಂದು ಅರ್ಥ ಬಂತಾ? ಇದೆ ಈಗ ಒರಿಜಿನಲ್ ಗಣೇಶ. ಇದರ ಕತೆ, ಇದರ ಓನರ್ ಕತೆ ಹೇಳಲಿಕ್ಕೆ ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಸೊ ಅದರ ಎಲ್ಲ ವಿವರಗಳನ್ನು ನಿಮಗೆ ತಿಳಿಸ್ತೇನೆ. ವಿಘ್ನೇಶ್ವರ ರಾವ್, ನಾಗೇಶ್ವರ ರಾವ್ ಅವರು ಸಾಮಾನ್ಯರಲ್ಲ, ಅಸಾಮಾನ್ಯರು. ಯಾವುದೋ ತಲೆಮಾರಿನ ನಾಯಕ ನಟರನ್ನು, ನಾಯಕಿ ನಟಿಯನ್ನು ಅವರಿಗೊಂದು ವಿಗ್, ಅವರಿಗೊಂದು ಟೋಪನ್ ಇಟ್ಕೊಂಡು ಅವರನ್ನು ಚಂದ ಕಾಣಿಸಿದ ವ್ಯಕ್ತಿ ನಾಗೇಶ್ವರ ರಾವ್ ಅವರು. ಅವರನ್ನು ವೆಲ್ಕಮ್ ಮಾಡೋಣ. ನಾಗೇಶ್ವರ ಅವರೇ, ನಮಸ್ತೆ. ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ. ಧನ್ಯವಾದಗಳು. ರೈಟ್. ಸೊ ಇದರ ಕೆಲಸ ಈಗ ಮುಗೀತು. ಇನ್ನು ಇದೇ ಒರಿಜಿನಲ್ ಗಣೇಶ ಏನಿದೆಯೋ ಮಾತಾಡ್ತಾ ಹೋಗ್ತೀನಿ. ಸರ್, ನಾನು ನಿಮ್ಮನ್ನ 2002ನೇ ಇಸ್ವಿಯಲ್ಲಿ ಭೇಟಿಯಾಗಿದ್ದೆ, ಹೌದಾ? ಹೌದು. ಭೇಟಿಯಾಗಿ ನೀವು ಒಂದು 2 ಗಂಟೆ ನನ್ನ ಹತ್ರ ಮಾತಾಡಿದ್ದೀರಿ. ಅದನ್ನು ನಾನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿದ್ದೆ. ಹೌದು. ವಿಗ್ ಬಗ್ಗೆ, ನಿಮ್ಮ ಸಾಧನೆ ಬಗ್ಗೆ, ನಿಮ್ಮ ಸಾಹಸದ ಬಗ್ಗೆ ಎಲ್ಲವನ್ನು ಡೀಟೇಲ್ ಆಗಿ ಬರೆದಿದ್ದೆ 2002ನೇ ಇಸ್ವಿಯಲ್ಲಿ ವಿಜಯ ಕರ್ನಾಟಕದಲ್ಲಿ ಅದು ಪ್ರಿಂಟ್ ಆಗಿರೋದು. ಅದರ ಹಿನ್ನೆಲೆಯಲ್ಲಿ ಏನಾದರೂ ಹೇಳಲಿಕ್ಕಿದೆಯಾ? ನಿಮ್ಮ ಡೆವಲಪ್ಮೆಂಟ್ ಇದೆಯಲ್ಲ, ತುಂಬ ಅದ್ಭುತ. ಅವತ್ತು ಹೇಗಿದ್ದರೋ ಅದರ ಒಂದು 100 ಪಟ್ಟು 1000 ಪಟ್ಟು ಹೆಚ್ಚಿನ ಜನಪ್ರಿಯತೆ ಆಗಿರಲಿ, ಜನರ ಪ್ರೀತಿಯನ್ನು ಗಳಿಸಿದಾಗಲಿ ನೀವು ಗಳಿಸಿದ್ದೀರಿ. ಮತ್ತು ಅದರ ಥರ ದುಡ್ಡನ್ನು ಗಳಿಸಿದ್ದೀರಿ ಅಲ್ವಾ? ಅದ್ರ ದುಡ್ಡು ಗೆಲ್ಸಿರೋದ ಕಾರಣ ನೀವೇ. ಅಯ್ಯೋ, ಯಾಕಂದ್ರೆ 2002ನಲ್ಲಿ ನೀವು ಬಂದಿರುವಾಗ ತುಂಬಾ ನಿಸ್ಸಹಾಯಕನಾಗಿದ್ದೆ ನಾನು. ತುಂಬಾ ಪ್ರಾಬ್ಲಮ್ ಏನಂತ ಕಾರಣ, ಒಂದು ಅವಳೇ ನನ್ನ ಗೆಳತಿ ಅಂತ ಒಂದು ಸಿನಿಮಾ ಮಾಡಿದೆ. ಓಕೆ. ಅದೇ ನಿನಗಾಗಿ ಹೀರೋ, ಅಪ್ಪು ಪಿಕ್ಚರ್ ಹೀರೋಯಿನು, ತವರಿಗೆ ಬಾತಂಗಿ ಡೈರೆಕ್ಟರು. ಈ ತರ 3 ಜನ ಕಾಂಬಿನೇಷನ್ ಮಾಡಿ ನಾನು ಮಾಡಿರೋ ಪಿಕ್ಚರ್ ಅದೇ. ನಾನು ತುಂಬಾ ಗ್ರ್ಯಾಂಡ್ ಆಗಿ ಓಪನಿಂಗ್ ಮಾಡಿದ್ದೀನಿ ಕಂಠೀರವ ಸ್ಟುಡಿಯೋದಲ್ಲಿ. ಫಸ್ಟ್ ಡೇನೆ 30 ಲಕ್ಷ ಅಡ್ವಾನ್ಸ್ ಬಂದಿತ್ತು ನನಗೆ. ಓಕೆ. ನನ್ನ ಲೈಫೇ ಸೆಟ್ಲ್ ಆಗಿದೆ ಅನ್ಕೊಂಡು ನಾನು ಆ ಥರ ಸಿನಿಮಾ ಲಕ್ಸರಿಯಾಗಿ ಮಾಡಿರೋದೆ. ಫ್ಲಾಪ್ ಆಯಿತು. 1.5 ಕೋಟಿ ಲಾಸು ಆ ಸಿನಿಮಾದಲ್ಲಿ. ಆಮೇಲೆ ಸಾಲಗಳು, ಪ್ರಾಬ್ಲಮ್ಸು,
ಏನಪ್ಪ ಈ ಥರ ಆಗಿದೆ ನನ್ನ ಲೈಫ್ ಮನೆ ಅನ್ಕೊಂಡಿದ್ದೀನಿ. ಮನೆ ಮನೆ ಕೂಡ ಸೇಲ್ ಆಯಿತು. ಹಾ. ಆರ್ ಟಿ ನಗರದಲ್ಲಿ ಒಂದು ಮನೆ ಇತ್ತು. ಹಾ. ಆಮೇಲೆ ಆ ಜಿ ವಿ ಅಯ್ಯರು ಹಾ. 2 ಎಕರೆ ಜಮೀನು ಕೊಡ್ಸಿದ್ರು ಅವರು ರಾಮಹಳ್ಳಿನಲ್ಲಿ. ರಾಮಹಳ್ಳಿಲಿ ಅದನ್ನು ಹೋಯ್ತು. ಓಕೆ. ಆಮೇಲೆ ಎಲ್ಲ ಪ್ರಾಬ್ಲಮ್ಸು ಎಲ್ಲ ಇದನ್ನ ಅಂತ ಆ ಟೈಮ್ನಲ್ಲಿ ನಾನು ಫೋನ್ ಮಾಡಿದ್ದೆ, ನೀವು ಫೋನ್ ಬಂತು. ಹಾ. ಸರ್ ನಾನು ಮಾತಾಡೋಕ್ಕಾಗೋದಿಲ್ಲ, ಹಾ. ತುಂಬ ಕಷ್ಟದಲ್ಲಿದ್ದೀನಿ, ನನಗೆ ಇಷ್ಟನೇ ಇಲ್ಲ ಮಾತಾಡೋದಕ್ಕೆ ಅಂತ ಹೇಳಿದ್ದೀನಿ. ಹಾ. ನಿಮ್ಮಂಥವ್ರೇ ಬೇಕು ಅಂತ ನೀವು ಹೇಳಿದ್ರು ಅವತ್ತು. ಆಮೇಲೆ ಒಂದು ಇಂಟರ್ವ್ಯೂ ತಗೊಂಡಿದ್ಮೇಲೆ ಫ್ರೈಡೇ ಬಂತು ನನ್ನ ಲೈಫ್ ಸ್ಟೋರಿ. ಆಮೇಲೆ ಅದರಲ್ಲಿ ನಾನು ಈ ಮದುವೆ ಕೂದಲಿಲ್ಲ ಅಂದರೆ ಮದುವೆ ಆಗೋದಿಲ್ಲ ಅಂಥವ್ರಿಗೆ ವಿಗ್ ಮಾಡ್ತೀನಿ, ಕ್ಯಾನ್ಸರ್ ಪೇಷಂಟ್ಸ್ಗೆ ವಿಗ್ ಮಾಡಿ ಕೊಡ್ತೀನಿ ಅಂತ ಒಂದು ಹೇಳಿಕೆಗಳು ಕೊಟ್ಟೆ ನಿಮ್ಗೆ. ಅದೇ ಕ್ಯಾಚ್ ಆಗೋಯ್ತು ಅಲ್ಲಿ. ಬಂದರು ಜನ. ಇಲ್ಲಿವರೆಗೂ 1 ಲಕ್ಷ ಮದುವೆ ಮಾಡಿಸಿದ್ದೀನಿ ವಿಗ್ಗಳು ಹಾಕಿ. 1.5 ಲಕ್ಷ ಜನ ಕ್ಯಾನ್ಸರ್ ಪೇಷಂಟ್ಸ್ಗೆ ವಿಗ್ ಮಾಡಿ ಕೊಟ್ಟಿದ್ದೀನಿ. ಈ ಅದ್ಭುತ ಸೃಷ್ಟಿ ಮಾಡಿರೋದು ನೀವೇ. ಅಯ್ಯೋ, ನಿಮಗೆ ಗೊತ್ತಿಲ್ಲ ಈ ವಿಷಯ, ಇವತ್ತು ಹೇಳ್ತಾ ಇದ್ದೀನಿ. ಏನ್ ಸರ್ ಅದು, ಅಂತ ಅದ್ಭುತ ಸೃಷ್ಟಿ ಮಾಡಿದಿರ ತಾವು, ಮರೆಯಕ್ಕಾಗೋದಿಲ್ಲ ನಿಮ್ಮನ್ನು. ಥ್ಯಾಂಕ್ ಯು ನಾಗೇಶ್ವರ. ನಾಗೇಶ್ವರ ಅವರು ನಗುವಂತ ತರುವಂಥ ವಿಷಯನ ಹೇಳಿದ್ರಿ, ನನಗೆ ಭಾರಿ ಖುಷಿ ಆಯಿತು. ಇಲ್ಲ, ಸತ್ಯದ ಮಾತಿದೆ. ಸತ್ಯ ಯಾವತ್ತೂ ಮುಚ್ಚಿಡಬಾರದು. ಸತ್ಯ ಮಾತು ಮಾತಾಡಲೇಬೇಕು. ನನ್ನಿಂದ ಆಯಿತು, ನಾನು ವರ್ಕ್ ಮಾಡಿದ್ದೀನಿ, ಅದು ಒಂದು ಮಹಾನುಭಾವ ಬರ್ತಾನೆ ನಮ್ಮನ್ನು ಕಾಪಾಡೋದಕ್ಕೆ. ನಾನು ಸಿನಿಮಾ ಮಾಡಿರೋದು ಏನು ತಪ್ಪು ಮಾಡಿರೋದಿಲ್ಲ, ಅಪರಾಧ ಅಲ್ಲ ಸಿನಿಮಾ ಮಾಡಿ. ಖಂಡಿತ ಅಲ್ಲ. ಅಪರಾಧ ಏನು ಇಸ್ಪೇಟು ರೇಸು ಅಪರಾಧ. ನಾನು ಸಿನಿಮಾ ಮಾಡಿ 100 ಜನಕ್ಕೂ 1000 ಜನವರೆಗೂ ಊಟ ಹಾಕಿದ್ದೀನಿ, ಅವ್ರಿಗೆ ಕೈ ತುಂಬ ದುಡ್ಡು ಕೊಟ್ಟಿದ್ದೀನಿ. ಇಂಥ ಪುಣ್ಯ ಯಾರಿಗೆ ಸಿಕ್ಕುತ್ತೆ? ಪ್ರೊಡ್ಯೂಸರ್ಗೂ ಸಿಕ್ಕಿದೆ ಆ ಥರ ಪುಣ್ಯ. ಅದು ತಪ್ಪಲ್ಲ ಸಿನಿಮಾ ಮಾಡೋದು. ಆಮೇಲೆ ಭಗವಂತ ಕೊಟ್ಟೇ ಕೊಡ್ತಾನೆ, ಕಾಪಾಡಿದ್ದೀನಿ ನಾನು. ಇದು 2002ನೇ ಇಸ್ವಿ ಕತೆ. ಈಗ ಹೇಗಿದ್ದೀರಿ ಸರ್? ಈಗ ನನ್ನ ಬಿಸ್ನೆಸ್ಸು, ನನ್ನ ಮಕ್ಕಳಿಬ್ಬರು, ಒಬ್ಬನು ಸಂದೀಪ್ ಕುಮಾರ್, ಒಬ್ಬನು ಸಂತೋಷ್ ಕುಮಾರ್, ಇಬ್ಬರು ಇದನ್ನೇ ಸ್ವಲ್ಪ ಅಭಿವೃದ್ಧಿ ಮಾಡಿಸಿ ಒಂದು ಫುಲ್ಲು ಪ್ರಪಂಚದಲ್ಲಿ ಎಲ್ಲ ಕಡೆ ಬ್ರಾಂಚಸ್ ಮಾಡಿ ಒಂದು 32 ಬ್ರಾಂಚ್ ಮಾಡಿದ್ದಾರೆ ಇವತ್ತು. ಇಂಡಿಯಾದಲ್ಲ, ಅಮೆರಿಕಾದಲ್ಲಿ ಮಾಡಿರೋದು, ನೈಜೀರಿಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಎಲ್ಲ ಕಡೆ ಇದೆ ನಮ್ಮ ಬ್ರಾಂಚಸ್. ಇವತ್ತು 150 ಜನ ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇವತ್ತು. ಬೆಂಗಳೂರಿನಲ್ಲಿ ಬ್ರಾಂಚಸ್ ಎಷ್ಟಿದೆ? ಒಂದು 5 ಬ್ರಾಂಚಸ್ ಇದೆ ಬೆಂಗಳೂರಿನಲ್ಲಿ. ಎಸ್ ಸರ್, ಈಗ ಮೂಲಕ್ಕೆ ಬರುವ. ಸರ್, ನಿಮ್ಮ ಜಾಗ ಎಲ್ಲಿ? ನೀವು ಹುಟ್ಟಿದ ಜಾಗ? ನನ್ನ ಹುಟ್ಟಿದ ಜಾಗ ಗಡಿಭಾಗ, ರಾಯಚೂರು ಗಡಿಭಾಗದಲ್ಲಿ ಹುಟ್ಟಿರೋದೆ. ರಾಯಚೂರಿನಲ್ಲೇ ವಿದ್ಯಾಭ್ಯಾಸ ಅಂದರೆ 3rd ಸ್ಟ್ಯಾಂಡರ್ಡ್ ಆ ಥರ ಓದಿರೋದೆ. ಆಮೇಲೆ ಸಿನಿಮಾ ಹುಚ್ಚು ಜಾಸ್ತಿ ನನಗೆ. ಸಿನಿಮಾ, ನಮ್ಮ ಸ್ನೇಹಿತರು ಚಿಕ್ಕ ಹುಡುಗರು, ಸರ್ ತುಂಬ ಚೆನ್ನಾಗಿದ್ದೀರಾ ನೀವು ಅಂದರೆ, ನನ್ನ ತಾಯಿ ತಂದೆ ನನಗೆ ಒಳ್ಳೆ ಗೆಟಪ್ ಕೊಟ್ಟಿದ್ದಾರೆ. ಚಿಕ್ಕ ವಯಸ್ಸಿನಿಂದ ಒಳ್ಳೆ ಕಲರು, ಒಳ್ಳೆ ಇದೆ. ಎಲ್ಲರೂ ಆಸೆ ತೋರಿಸೋರು, ಹೇ ಸಿನಿಮಾ ನೋಡಿ, ನೀನು ಸಿನಿಮಾಲಿ ಆ್ಯಕ್ಟ್ ಮಾಡ್ಬೋದು, ತುಂಬ ಹೀರೋ ಥರ ಕಾಣಿಸ್ತಾ ಇದೆಯಾ ಅಂತ ಹೇಳಿದ ತಕ್ಷಣ ನಾನೇನು ಹೀರೋನೇ ಆಗ್ಬಿಟ್ರಿ. ಈ ಸಿನಿಮಾದಲ್ಲಿ ಹೀರೋ ಆಗಬೇಕಂತ ಪ್ರಯಾಣ ಸ್ಟಾರ್ಟ್ ಮಾಡಿದೆ. ಆಮೇಲೆ ದುಡ್ಡು ಗಿಡ್ಡು ಏನಿಲ್ಲ, ಟಿಕೆಟೇ ಇಲ್ಲ. ರಾಯಚೂರಿನಿಂದ ಚೆನ್ನೈಗೆ ಬಂದೆ, ರೈಲ್ವೆ ಸ್ಟೇಷನಿಂದ ನಡ್ಕೊಂಡು ಬಂದೆ. ಎಲ್ಲಿ ವೈನಿ ಸ್ಟುಡಿಯೋ, ಚಪ್ಪಲ್ಸು ಇಲ್ಲ. ಆ ಬಿಸಿಲಿನಲ್ಲಿ ನಡ್ಕೊಂಡು ಹೋಗಿದ ತಕ್ಷಣ ನಮ್ಮನ್ನು ಯಾರೋ ಚೆನ್ನಾಗಿದ್ದೀನಲ್ಲ ಕರೀತಾರಂತ ಹೋದೆ. ಆಮೇಲೆ ಒಂದು ಕ್ಯಾರೆಕ್ಟರ್ ಸಿಕ್ತು ಸಿನಿಮಾದಲ್ಲಿ, ತೆಲುಗು ಪಿಕ್ಚರ್, ತಮಿಳು ಆ ಥರ ಸಿಕ್ತು. ಆಮೇಲೆ ಬ್ರೇಕ್ ಆಯಿತು. ಅಲ್ಲಿ ನಿಲ್ತ್ಕೊ, ಇಲ್ಲಿ ನಿಲ್ತ್ಕೊಂಡ್ರು, ನಿಲ್ತ್ಕೊಳ್ಳಿ, ಆ ಕಡೆ ನಿಲ್ತ್ಕೊ, ಈ ಕಡೆ ನಿಲ್ತ್ಕೊ ಅಂದ ತಕ್ಷಣ ಬ್ರೇಕ್ ಆಯಿತು. ಒಂದು ಪ್ಲೇಟ್ ಕೊಟ್ಟರು, ಕ್ಯೂನಲ್ಲಿ ನಿಂತ್ಕೊಳ್ಳಿ ಅಂದರು. ಅಯ್ಯೋ, ನಾನು ಹೀರೋ ಆಗಬೇಕಂತ ಬಂದಿರೋದು, ಈ ಥರ ಕ್ಯೂನಲ್ಲಿ ನಿಂತ್ಕೋಬೇಕು ಅಯ್ಯೋ ಅಂತ ತುಂಬ ಬೇಜಾರಾಗೋಯ್ತು. ಆಮೇಲೆ ಅಲ್ಲಿ ವೈಟ್ ಆ್ಯಂಡ್ ವೈಟ್ ಡ್ರೆಸ್ಗಳು ಹಾಕ್ಕೊಂಡು ಸಿಗರೇಟಿಗೆ ಸೇದ್ಕೊಂಡು ಎಲ್ಲ ಕೂತಿದ್ದರಲ್ಲಿ. ಇವರೆಲ್ಲ ಯಾರು ಅಂತ ಕೇಳಿದೆ. ಇವರೆಲ್ಲ ಮೇಕಪ್ ಮ್ಯಾನ್ ಸಪ್ಪ ಅವರು, ಎನ್ ಟಿ ರಾಮರಾವ್ ಮೇಕಪ್ ಮ್ಯಾನು, ಇವರು ರಾಜ್ಕುಮಾರ್ ಅವರು ಮೇಕಪ್ ಮ್ಯಾನು, ಈ ಥರ ಮೇಕಪ್ ಮ್ಯಾನ್ಸ್ದೆಲ್ಲ. ವೈನಿ ಸ್ಟುಡಿಯೋ ಅಂದರೆ 11 ಫ್ಲೋರ್ ಇರುತ್ತೆ. ಅಲ್ಲಿ ಎಲ್ಲ ಶೂಟಿಂಗ್ ಮೇಕಪ್ ಮ್ಯಾನ್ಸ್ ಒಂದು ಕಡೆ ಸೇರ್ತಾರಲ್ಲಿ. ಆ ಶೂಟಿಂಗ್ ಯಾವ ಥರ ನಡೀತಾ ಇದೆ, ಈ ಶೂಟಿಂಗ್ ಯಾವ ಥರ ನಡೀತಾ ಇದೆ ಅಂತ ಎಲ್ಲ ಮಾತಾಡ್ಕೊಂಡು ನನಗೂ ಇಷ್ಟ ಆಗೋಯ್ತು. ಅವಾಗ ಈ ಥರ ಕೂತ್ಕೊಂಡು ಇವರೆಲ್ಲ ಒಳ್ಳೆ ಚೆನ್ನಾಗಿದ್ದಾರೆ ಇವರೆಲ್ಲ, ಈ ಥರ ನಾನು ಆಗಬೇಕು ಈ ಥರ ಅಂತ ಹೇಳಿ ಅವ್ರ ಹತ್ರ ಹೋಗಿ ಕೆಲಸ ಕೇಳಿದೆ.
ಕೊಟ್ಟರು, ಬಾಪ ನಾಳೆಯಿಂದ ಬಾ ಅಂತ ಹೇಳಿ ಮೇಕಪ್ ಅಸಿಸ್ಟೆಂಟು. ಪರ್ ಡೇ 3 ರೂಪೀಸ್ ಆ ಕಾಲಕ್ಕೂ. ಯಾವ ಕಾಲ ಇದೆ? 68 ಅಸಿಸ್ಟೆಂಟ್ ಆಗಿ ಹೋದೆ. ಕೆಲಸ ಮಾಡ್ಕೊಂಡು ಮನೆಗೆ ಕಲಿಸ್ಬೇಕು ದುಡ್ಡು. ತುಂಬ ಬಡತನ ನಮ್ಮ ಊರಿನಲ್ಲಿ. ರಾಯಚೂರು ಕಡೆಯವರೆಲ್ಲ ಶ್ರೀಮಂತರೇ, ಬಡವರೇ. ಶ್ರೀಮಂತರು ಬಡವರಾಗೋದಿಲ್ಲ, ಬಡವರು ಶ್ರೀಮಂತರಾಗೋದಿಲ್ಲ. ಅಂಥ ಊರು ನಮ್ಮ ಊರು. ದುಡ್ಡು ಕಲಿಸ್ತಾ ಇದ್ದೆ, ಸಾಕಾಗ್ತಾ ಇರಲಿಲ್ಲ. ಏನು ಮಾಡೋದು ಅಂತ ಹೇಳಿ ಇನ್ನೊಂದು ಕೆಲಸ ಮಾಡಬೇಕಂತ ಯೋಚನೆ ಮಾಡುವಾಗ ಈ ವಿಗ್ಗು ಕೆಲಸ ಸ್ವಲ್ಪ ಈ ಮೇಕಪ್ಗೆ ಅಟ್ಯಾಚ್ ಇರ್ತಾ ಇತ್ತು. ಅವಾಗ ಇದನ್ನು ಕಲಿಯಬೇಕಂತ ಹೇಳಿ ಅದನ್ನು ಸ್ವಲ್ಪ ಕಲ್ತ್ಕೊಂಡು 2 ನೈಟ್ ವಿಗ್ಗು ಕೆಲಸ, ಬೆಳಗ್ಗೆ ಮೇಕಪ್. ಈ ಥರ ಮಾಡಿ ಒಳ್ಳೊಳ್ಳೆ ಅವಕಾಶಗಳು ಸಿಕ್ತು ನನಗೆ. ಆವಾಗ ಸ್ವಲ್ಪ MG ರಾಮಚಂದ್ರನ್, ರಾಜ್ಕುಮಾರ್ ಅವರು, NT ರಾಮರಾವ್, ಪ್ರೇಮ್ ನಜೀರು, ಮಧು, ಈ ಥರ ಶೋಭನ್ ಬಾಬು, ಎಲ್ಲರ ಹತ್ರ ವರ್ಕ್ ಮಾಡುವಾಗ ಎಲ್ಲ ವಿಕ್ಸ್ ಮಾಡಿ ಅಭ್ಯಾಸ ಆಗೋಯ್ತು. ಒಳ್ಳೆ ಸ್ಟ್ಯಾಂಡರ್ಡ್ ಆಗೋಯ್ತು ನನ್ನ ಕೆಲಸ. ಒಂದು 10 ಇಯರ್ಸ್ನಲ್ಲೇ ಪಿಕಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. 78ಕ್ಕೂ ಒಳ್ಳೆ ದೊಡ್ಡ ವಿಕ್ ಮೇಕರ್ ಆಗೋಯ್ತು ನನ್ನ ಹೆಸರು. ಆಮೇಲೆ 78ನಲ್ಲಿ ರಾಜ್ಕುಮಾರ್ ಅವ್ರದ್ದು ಎಲ್ಲರೂ ಬೆಂಗಳೂರಿಗೆ ಬನ್ನಿ ನೀವು ಅಂತ ಹೇಳಿ ಅವಾಗ ರಾಜ್ಕುಮಾರ್ ಅವ್ರ ಕಂಪನಿನವರು ಕರೆಸಿದ್ರು. ಬಂದೆ ಬೆಂಗಳೂರು, ಅಲ್ಲೇ ಸೆಟ್ಲ್ ಆದೆ ಬೆಂಗಳೂರಿನಲ್ಲಿ. ಆಮೇಲೆ ಎಲ್ಲ ಇಲ್ಲಿ ಶಂಕರ್ನಾಗು, ಅನಂತನಾಗು, ಅಂಬರೀಷು ಪರಿಚಯ ಆದರು. ಅವ್ರಿಗೆ ವಿಕ್ಸ್ ಮಾಡೋದು. ಕಲ್ಯಾಣ್ ಕುಮಾರ್, ವಿಷ್ಣುವರ್ಧನ್ ಸಾರು, ರಾಜ್ಕುಮಾರ್ ಅವರು ನಮ್ಮ ಪರ್ಮನೆಂಟು ಕಂಪನಿ. ನಮಗದೆ ಮಾತೃ ಸಂಸ್ಥೆ ನನಗೆ ರಾಜ್ಕುಮಾರ್ ಅವ್ರ ಕಂಪನಿ. ಆ ಥರ ಮಾಡಿ ಇಲ್ಲಿವರೆಗೂ 1,000 ಪಿಕ್ಚರ್ಸ್ ವರ್ಕ್ ಮಾಡಿದ್ದೀನಿ. 1 ಲಕ್ಷ ಜನಕ್ಕೆ ವಿಗ್ ಹಾಕಿ ಮದುವೆ ಮಾಡಿಸಿದ್ದೀನಿ. 1.5 ಲಕ್ಷ ಕ್ಯಾನ್ಸರ್ ಪೇಷಂಟ್ಸ್ಗೂ ವಿಗ್ ಮಾಡಿದ್ದೀನಿ. ಇಂಥಕನ್ನ ಪುಣ್ಯ ನನಗೆ ಎಲ್ಲಿ ಸಿಗುತ್ತೆ ಸರ್? ಇಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೂ, ನನ್ನ ಹೀರೋಸು, ನನ್ನ ಡೈರೆಕ್ಟರ್ಸು, ನನ್ನ ಪ್ರೊಡ್ಯೂಸರ್ಸು. ನನಗೆ ಆಶ್ಚರ್ಯ ಏನಂದರೆ, ನೀವು ಒಂದು ಬಡ ಬ್ರಾಹ್ಮಣ ಕುಟುಂಬದಿಂದ ಬಂದವರು. ಹೌದು. ಬ್ರಾಹ್ಮಣ ಕುಟುಂಬದಿಂದ ಬಂದು ಈ ಕೂದಲಿನ ವ್ಯಾಪಾರ ಶುರು ಮಾಡುವಾಗ ಏನಾಯ್ತು? ಆಮೇಲೆ ಅವಾಗ ಕಂಪ್ಲೇಂಟ್ಗಳು, ಜನ, ನಿಮ್ಮ ಸಂಬಂಧಿಕರು, ನೆರೆ ಹೊರೆಯವರು? ನನಗೂ ಅವಾಗ ಕ್ಯಾಸ್ಟು ಇದೆಲ್ಲ ನಾನು ನೋಡ್ಕೊಂಡಿಲ್ಲ. ನನಗೆ ಇನ್ಕಮ್ ಕಾಪಾಡಬೇಕು. ನನ್ನ ತಾಯಿ ತಂದೆ ನನಗೂ ಇಂಥ ಒಳ್ಳೆ ಜನ್ಮ ಕೊಟ್ಟಿದ್ದಾರೆ. ನನ್ನ ತಾಯಿ ತಂದೆ ಕಾಪಾಡ್ಕೋಬೇಕು ನಾನು. ಅದು ಅನಿವಾರ್ಯ. ನನ್ನ ಕೆಲಸ ಮಾಡಬೇಕು. ಯಾವುದೋ ಒಂದು ಕೆಲಸ ಸಿಕ್ಕಿದ ಕೆಲಸ ನನಗೂ. ತಿರ್ಗಾ ಇದು ಬಿಟ್ಟು ನಾನು ಬೇರೆ ಕೆಲಸಕ್ಕೆ ಹೋಗೋಕ್ಕೂ ನನಗೆ ಇಷ್ಟ ಇಲ್ಲ. ಇದರಲ್ಲಿ ಡೈಲಿ ಕೆಲಸ ಸಿಗ್ತಾ ಇದೆ, ಕೈ ತುಂಬ ದುಡ್ಡು ಬರ್ತಾ ಇದೆ. ನಾನು ಯಾಕೆ ಚೇಂಜ್ ಮಾಡಬೇಕು ಈ ಬಿಸ್ನೆಸ್ಸು? ಚೇಂಜ್ ಮಾಡೋದು ನನಗೆ ಕ್ಯಾಸ್ಟ್ಕನ್ನ ಮುಖ್ಯ, ನನಗೆ ವರ್ಕ್ ಮುಖ್ಯ. ಕ್ಯಾಸ್ಟ್ಗಿಂತ ಹೆಚ್ಚಾಗಿ ನಿಮ್ಮ ಬಹಿಷ್ಕಾರ ಮಾಡಿದ್ದಾರೆ. ನಮ್ಮ ಜಾತಿನಲ್ಲಿ ಬಹಿಷ್ಕಾರ ಮಾಡಿದ್ದಾರೆ. ಅದೇನು ಹೇಳಿ? ಎಲ್ಲ ಕೂದಲು ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಮ ಮನೆಗೆ ಯಾರು ಬರ್ತಾನೆ ಇರ್ಲಿಲ್ಲ. ಆದ್ರೆ ನಾನೇನು ಬಿಟ್ಟಿಲ್ಲ. ನನಗೂ ಇನ್ಕಮ್ ಮುಖ್ಯ, ವರ್ಕ್ ಮುಖ್ಯ. ಇದನ್ನೇ ದೈವ ಸಮಾನವಾಗಿ ನೋಡ್ಕೊಂಡಿದ್ದೀನಿ ಈ ಕೆಲಸ. ನಾನು ಆಗಿಲ್ವಾ? ಇವತ್ತು ಎಲ್ಲ ಫಂಕ್ಷನ್ಸ್ ನನ್ನ ಕರೀತಾರೆ ನಮ್ಮ ಊರಿನಲ್ಲಿ. ಬಹಿಷ್ಕಾರ ವಾಪಸ್ ತಗೊಂಡ್ರ? ಬಹಿಷ್ಕಾರ ಏನು ಅವರೆಲ್ಲ ಸತ್ತೋದ್ರು. ಬಹಿಷ್ಕಾರ ಮಾಡಿರೋರೆಲ್ಲ ಯಾರಿಲ್ಲ ಈಗ. ಅವ್ರ ಮಕ್ಕಳಿದಾರು ಸನ್ಮಾನ ಮಾಡ್ತಾರೆ ಈಗ. ನಿಮ್ ತರ ನಾವ್ ಆಗಿಲ್ಲ ಅಂತ ಸನ್ಮಾನ ಮಾಡ್ತಾರೆ ಸರ್ ಅವರೆಲ್ಲ. ನೀವು ಎಷ್ಟು ಮಟ್ಟಿಗೆ ನಮ್ಮ ಎಲ್ಲ ಓದಿದೀವಿ, ನಿಮ್ಮಷ್ಟು ನಾವು ಇಲ್ವೇ ಇಲ್ಲ. ನಿಮ್ಮಷ್ಟು ಫಾರಿನ್ ಟೂರ್ ಮಾಡ್ತೀರಾ, ಅಮೆರಿಕಾಗೆ ಹೋಗ್ತೀರಾ, ಇಲ್ಲಿ ಹೋಗ್ತೀರಾ. ನಾವು ಬೆಂಗಳೂರು ಬರ್ಬೇಕಂದ್ರೆ ಕಷ್ಟಪಡ್ತಾ ಇದೀವಿ ಅಂತಾರು ನಮ್ಮೂರ್ ಕಡೆ. ಸನ್ಮಾನ ಮಾಡ್ತಾರೆ. ಈಗ ಹೇರ್ ಬೇಕೇ ಬೇಕು ತಾನೆ? ಅದು ಒರಿಜಿನಲ್ ಹೇರ್ ತಾನೆ? ಅದು ಒರಿಜಿನಲ್ ಹೇಗೆ ಸಂಗ್ರಹ ಆಗುತ್ತೆ? ಅದೇ ನಾವು ತಿರುಪತಿ, ಧರ್ಮಸ್ಥಳ, ನಂಜನಗೂಡು, ಪಳನಿ ಈ ಥರ ದೇವಸ್ಥಾನಗಳಿಂದ ಕಲೆಕ್ಟ್ ಮಾಡ್ಕೊಂಡು ಸೇಲ್ ಮಾಡ್ತಾರೆ. ಅಲ್ಲಿ ಅದನ್ನೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಆ ಥರ ತಂದು ನಾವೆಲ್ಲ ಕ್ಲೀನ್ ಮಾಡಿಸಿ, ಇದೊಂದು ಯೂನಿಟ್ ಇದೆ ಕಲ್ಕಟ್ಟಾದಲ್ಲಿ, ನಾವೆಲ್ಲ ರೆಡಿ ಮಾಡಿಸಿ ಅದನ್ನೆಲ್ಲ ತಗೊಂಡು ಬಂದು ಸೇಲ್ ಮಾಡೋದು ಇಲ್ಲಿ. ಆ ಥರ ಮಾಡ್ತೀವಿ. ಅದು ಹೋಲಿಗೆ ಎಲ್ಲ ಇದೆ, ಮಿಷನರಿ ಇದೆ ಎಲ್ಲ ಫುಲ್. ಈಗ ಎಲ್ಲ ರೆಡಿ ಮಾಡಿಸಿದ್ದೀನಿ ಫುಲ್ಲು. ಫಸ್ಟ್ ಹೇಗೆ ಮಾಡ್ತೀರಿ? ಅಳತೆ ತಗೊಳ್ತೀರಾ? ಅಳತೆ ತಗೊಳ್ತೀವಿ. ಅವ್ರಿಗೆ ಯಾವ ಥರ ಬೇಕು.
ಯಾವ ಥರ ಅವರಿಗೆ ಕರ್ಲಿ ಇದೆ, ಹಾ. ಪ್ಲೇನ್ ಇದೆ, ಆ ಥರ ಇದೆ, ಈ ಥರ ಇದೆ ಅಂತ ಎಲ್ಲ ಅಳತೆ ತಗೊಂಡು ಎಲ್ಲ ನೋಟ್ ಮಾಡ್ಕೊಂಡು ಅದೇ ಸ್ಟ್ರಕ್ಚರ್ನಲ್ಲಿ ರೆಡಿ ಮಾಡ್ತೀವಿ ವಿಗ್ಗು. ಓಕೆ ಓಕೆ ಓಕೆ. ಕನ್ನಡದ ಎಲ್ಲ ಹೀರೋಗಳಿಗೆ wig ಮಾಡಿ ಎಲ್ಲ ಹೀರೋಸ್ಗೂ ಮಾಡಿದ್ದೀನಿ. ಹಾ. ದರ್ಶನ್ ಅವರಿಗೆ ಮಾಡಿಲ್ಲ ನಾನು ವಿಗ್ಗು ಹಾ. ಅಂತ ತುಂಬಾ ಕೊರಗಿತ್ತು. ಅಯ್ಯೋ ಎಲ್ಲ ಹೀರೋಸ್ ಮಾಡಿದ್ದೀನಿ, ದರ್ಶನ್ ಅವರಿಗೆ ಮಾಡಿಲ್ಲ ಅಂತ ಅದ್ಯಾಕೆ ತುಂಬಾ ಬಿಟ್ಟೋಯ್ತು? ಅದು ಏನೋ ನನಗೆ ಅದು ಏನೂ ಗೊತ್ತಾಗಲಿಲ್ಲ, ಏನಕ್ಕೆ ಬಂದಿಲ್ಲವೋ ಅದು ಗೊತ್ತಾಗಿಲ್ಲ. ಹ್ಮ್. ಮೊನ್ನೆ ಒಂದು ವೀಕ್ ಹಿಂದೆ ಹಾ. ಒಂದು ದರ್ಶನ್ ಅವರು ಕರೆದಿದ್ದಾರೆ, ಬನ್ನಿ ಶೂಟಿಂಗ್ ಹತ್ರ ಬನ್ನಿ ಅಂತ. ಇದನ್ನೂ ಒಂದು ಚಾನ್ಸ್ ಸಿಗ್ತಾ ಇದೆ ಅಂತ ಓಡೋದೆ. ಓಕೆ. ಆರ್ಡರ್ ಕೊಟ್ರು, ಹ್ಮ್. ರೆಡಿ ಮಾಡಿದೆ ಆ ಡೆವಿಲ್ ಪಿಕ್ಚರ್ಗೂ. ಹಾ. ಅಂತ ಪಿಕ್ಚರ್ ಕನ್ವರ್ಲಾಲ್ ಗೆಟಪ್ ಕೊಟ್ಟೆ. ಸೊ ಅಂಬರೀಷಿಗೆ ನೀವು wig ಒರಿಜಿನಲ್ ನಾನೇ ನೀವು ಮಾಡಿರೋದು ಮಾಡಿರೋದು. ಅಂತ ಪಿಕ್ಚರ್ ನಲ್ಲಿ. ಅದೇ ಅದೇ ತರ ಗೆಟಪ್ ಬೇಕು, ಒರಿಜಿನಲ್ ಯಾರು ಮಾಡಿದ್ರಂತ ಹುಡುಕಿ ನನ್ನ ಹೆಸರು ಹೇಳ್ತಾಗ ನನ್ನೇ ಕರೆಸಿದ್ರಲ್ಲಿ ಓಕೆ ಓಕೆ. ರೆಡಿ ಮಾಡಿಕೊಟ್ಟೆ. ಹ್ಮ್. ಒಳ್ಳೆ ಹೆಸರು ಬಂತು. ಹ್ಮ್. ಆ ವಿಷಯನೂ ದರ್ಶನ್ ಅವ್ರ ಹತ್ರ ಹೇಳಿದೆ. ಹಾ. ನಾನು ದರ್ಶನ್ ಅವರಿಗೆ ನಿಮಗೆ ವಿಗ್ ಮಾಡಿರ್ಲಿಲ್ಲ, ನನ್ನ ಆಯುಷ್ ಕಮ್ಮಿ ಆಗ್ತಾ ಇದೆ, ಈಗ 72 ಇಯರ್ಸ್ ಆಗ್ತಾ ಇದೆ, ಮಾಡ್ತೀನೋ ಇಲ್ವೋ ಅಂತ ಅನ್ಕೊಂಡೆ. ಕರೆಕ್ಟ್ ನಾನು ಬದುಕಿರುವಾಗನೇ ಆರ್ಡರ್ ಕೊಟ್ಟಿದ್ದೀರ ನೀವು. ಅಯ್ಯೋ ತುಂಬಾ ಸಂತೋಷ ಪಟ್ರು ಅವರು ಈ ತರ ಹೇಳಿದ ತಕ್ಷಣ. ಅಯ್ಯೋ ನೀವೇ ಪರ್ಮನೆಂಟ್ ಆಗಿ ಮಾಡಪ್ಪ ಇನ್ಮೇಲೆ ನನಗಂತ ಹೇಳಿ. ಅದು ಅವರ ಅಳತೆ ಎಲ್ಲ ಮಾಡ್ಕೊಂಡ್ರ ಹೇಗೆ? ಅಳತೆ ತಗೊಂಡಿದ್ದೀನಿ, ಅಳತೆ ತಗೊಂಡು ಅದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಅವರು. ಒಪ್ಕೊಂಡು ತುಂಬಾ ಒಳ್ಳೆ ಹೇಗೆ ಹೇಗೆ ದರ್ಶನ್ ದೃಷ್ಟಿಯಲ್ಲಿ ಹೇಗೆ? ಒಳ್ಳೆ ವ್ಯಕ್ತಿ ಸರ್, ತುಂಬಾ ಒಳ್ಳೆ ವ್ಯಕ್ತಿ. ಎಷ್ಟು ರೆಸ್ಪೆಕ್ಟ್ ಕೊಟ್ರು ನನಗೆ ಅವತ್ತು. ಕರೆದಿದ್ಮೇಲೆ ಅವ್ರು ಕೂತ್ಕೊಂಡು ಇದು ಮಾಡಿ ಊಟ ಮಾಡಿ ಅಂತ ಹೇಳಿ ತುಂಬಾ ಒಳ್ಳೆ ರೆಸ್ಪೆಕ್ಟ್. ಎಷ್ಟು ದಿವಸ ಓಡಾಟ ಇತ್ತು ವಿಗ್ ನೆಪದಲ್ಲಿ? 3 days ಇದ್ದೆ 3 days ಅವ್ರ ಜೊತೆ. 3 days ಇದು ಮಾಡಿದ್ದೆ. ಅದು ನೀವೇ ಫಿಕ್ಸ್ ಮಾಡಿ ಕೊಟ್ಟಿದ್ದು? ನಾನು ಮಾಡಿ ಫಿಕ್ಸ್ ಮಾಡಿ ಹಾ. ಗೆಟಪ್ ಕೊಟ್ಟು ತುಂಬಾ ನಮಸ್ಕಾರ ಮಾಡಿ ಅವರಿಗೆ, ಅವರು ನನಗೆ ನಮಸ್ಕಾರ ಮಾಡಿ ತುಂಬಾ ಒಳ್ಳೆ ಗೆಟಪ್ ಕೊಟ್ಟಿದ್ದೀರ ಅಂತ ಹೇಳಿದ್ರು ಅವರು. ಡೈರೆಕ್ಟರ್ ಎಲ್ಲ ಇಷ್ಟ ಆಯ್ತು? ತುಂಬಾ ಇಷ್ಟಪಟ್ಟು ಒಳ್ಳೆ ದುಡ್ಡನ್ನು ಕೊಟ್ಟಿದ್ದಾರೆ ಅವರು. ಒಳ್ಳೇದು. ಓಕೆ ಓಕೆ ರೈಟ್. ಅದು ಯಾವುದೋ ಒಂದು ಸಂದರ್ಭದಲ್ಲಿ ಬಂದು ಹೋಗೋ ಕ್ಯಾರೆಕ್ಟರ್ ಅಲ್ಲ ಅದು ನಮಗೆ ಗೊತ್ತಾಗೋದಿಲ್ಲ. ಇದಿಷ್ಟು ಮಾಡಿ ಕೊಡಿ ಅಂತ ಹೇಳಿದ್ರು ನಿಮ್ಮ ಹತ್ರ? ಅದೆಲ್ಲ ರಿವೀಲ್ ಮಾಡಿಲ್ಲ ಇನ್ನು, ಸಬ್ಜೆಕ್ಟ್ ಏನು ಅದೆಲ್ಲ ನಮಗೆ ಆ ಗೆಟಪ್ ಅಷ್ಟೇ. ಎಸ್. ಅಂದರೆ ಕನ್ನಡದ ಎಲ್ಲ ಹೀರೋ, ಆ ಕಾಲದ ಎಲ್ಲ ಹೀರೋಗಳಿಗೆ ನೀವು ಯಂಗ್ಸ್ಟರ್ಸ್ ಎಲ್ಲ ಇವರು ನಮ್ಮ ಹೀರೋಸು. ರಾಜ್ಕುಮಾರ್ ಅವರು, ವಿಷ್ಣು ಸಾರ್, ಅಂಬರೀಷ್, ಇವರು ಶಂಕರ್ ನಾಗ್, ಅನಂತನಾಗ್, ಇವರು ಇದೆಲ್ಲ ಯಂಗ್ಸ್ಟರ್ಸ್. ಇವರೆಲ್ಲ ಯಂಗ್ಸ್ಟರ್ಸ್ಗೂ ಎಲ್ಲರಿಗೂ ಯಂಗ್ಸ್ಟರ್ಸ್ಗೂ ಮಾಡಿದ್ದೀನಿ. ಪುನೀತ್, ಶಿವರಾಜ್ ಕುಮಾರ್ ಎಲ್ಲ ಹೀರೋಸ್ಗೂ ಮಾಡಿದ್ದೀನಿ. ಇವ್ರದ್ದೊಬ್ಬರಿಗೆ ಮಾಡಿರಲಿಲ್ಲ, ಅದನ್ನೂ ಮುಗಿಯಿತು. ಹೀರೋಯಿನ್ಸ್ ಎಲ್ಲ ಹೀರೋಯಿನ್ಸ್ಗೂ ಪರ್ಸನಲ್ ಆಗಿ ಮಾಡಿದ್ದೆ ನಾನು. ಜಯಂತಿ ಅವರು ನನ್ನ ಗುರುಗಳು, ಜಯಂತಿ ಅವರು. ಹೇರ್ ಸ್ಟೈಲ್ ಯಾವ ಥರ ಮಾಡಬೇಕು, ಯಾವ ಥರ ಇದು ಮಾಡಬೇಕು ಅಂತ ತುಂಬ ಹೇಳಿಕೊಟ್ಟಿದ್ದಾರೆ ಅವರು. ನನಗೆ ಗುರುಗಳೇ ಅವರು. ಹಿಂಗೆ ಮಾಡಬೇಕು, ಹಿಂಗೆ ಥರ ಇರಬೇಕು, ಹೀಗೆ ಗೆಟಪ್ ಇರಬೇಕು ಅಂತ ಹೇಳ್ಕೊಟ್ಟಿರೋದು ಅವರೇ ನನಗೆ ತುಂಬ. ಬಿ ಸರೋಜಾದೇವಿ ಅವರು ಅಷ್ಟೇ ತುಂಬ ಸೀನಿಯರ್ಸ್ ಅವರೆಲ್ಲ. ನಮ್ಮ ಎಲ್ಲ ಹೀರೋಯಿನ್ಸು ತೆಲುಗುನಲ್ಲೂ ಮಾಡಿದ್ದೀನಿ. ಚೌಕಾರ್ ಜಾನಕಿ, ಸಾವಿತ್ರಿ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್. ಕೃಷ್ಣಕುಮಾರಿ, ರಾಜಶ್ರೀ, ಗೀತಾಂಜಲಿ, ನಮ್ಮ ಲೀಲಾವತಿ ಅವರು ಎಲ್ಲ ವರ್ಕ್ ಮಾಡಿದ್ದೆ ಆ ಕಾಲಕ್ಕೂ. ನಾನು ಎಲ್ಲ ಹೀರೋಯಿನ್ಸ್ ಹತ್ರ ವರ್ಕ್ ಮಾಡಿದ್ದೀನಿ. ಅದೇ 1000 ಪಿಕ್ಚರ್ ಆಗಿದೆ. 1000 ಪಿಕ್ಚರ್ ಆಗಿತ್ತು. ಓಕೆ. ಸೊ ಈಗ ನಿಮ್ಮ ಸಂಪರ್ಕ ಹೇಗಿದೆ ಇಂಡಸ್ಟ್ರಿಗೆ? ಇಂಡಸ್ಟ್ರಿಗೆ ಈಗ ನನ್ನ ಜಾಸ್ತಿ ನಮ್ಮನ್ನು ಕರೆಯೋದಿಲ್ಲ ಜಾಸ್ತಿ ಇಂಡಸ್ಟ್ರಿನಲ್ಲಿ. ಯಾಕಂದರೆ ವಯಸ್ಸಾಗಿದೆ, ಅವ್ರು ಏನು ಮಾಡ್ತಾರೆ ಇನ್ನು ಅಂತ ಬಿಟ್ಟಿದ್ದಾರೆ. ಬಟ್ ನನಗಿನ್ನೂ ವಯಸ್ಸಾಗಿಲ್ಲ. ಕರೆದ್ರೆ ಹೋಗ್ತೀನಿ, ಯಾರಾದ್ರು ಹೇಳಿದ್ರೆ ಹೋಗ್ತೀನಿ. ನಾನೇ ಹೋಗಿ ನಾನು ಮಾಡ್ತೀನಿ ಅಂತ ಎಲ್ಲಿ ಹೋಗೋದಿಲ್ಲ ನಾನು ಸಿನಿಮಾ ಇದರಲ್ಲಿ. ಬಟ್ ಬೇಕು ಅಂದರೆ ಹೋಗ್ತೀನಿ, ರೆಡಿ ಮಾಡಿ ಕೊಡ್ತೀನಿ. ನೀವು ಅವ್ರ ಮಗನ ಅಂತ ಕೇಳ್ತಾರೆ, ನಾಗೇಶ್ವರ ಅವ್ರ ಮಗನ ನೀವು? ಇಲ್ಲ ಸರ್, ನಾನೇ ನಾಗೇಶ್ವರ. ಇನ್ನೂ ಹೆಂಗಾಗಿದ್ರ ನಾವು ನಾಗೇಶ್ವರ ಅಂತ ಹೇಳಿದ್ರೆ GVR ಥರ ಗಡ್ಡ, ವೈಟ್ ಹೇರ್ಸ್ ಆ ಥರ ಬರ್ತೀರಂತ ಅನ್ಕೊಂಡಿದ್ವಿ. ಈ ಥರ ಬರ್ತಾ ಇದ್ರೆ ಅಂದರೆ ಹೌದು ಸರ್, ನಾನು ಬ್ಯೂಟಿ ಮಾಡೋವನು. ನಾನು ಎಲ್ಲರನ್ನೇ ಬ್ಯೂಟಿ ಮಾಡೋವನು. ಫಸ್ಟ್ ನಾನು ಬ್ಯೂಟಿ ಆಗಿರ್ಬೇಕು ಅಲ್ವಾ? ಒಬ್ಬ ತಂದೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅಪ್ಪ ಅದೇ ತುಂಬ ಪವಿತ್ರವಾದ ಸಂಬಂಧಗಳವೆಲ್ಲ. ಮಕ್ಕಳು ಸಕ್ಸಸ್ ಆದ್ರೇ ಇದು ನೋಡಿ ನನ್ನ ಮುಖ ಹಿಂಗಿದೆ ಆ ಥರ ಆಗುತ್ತೆ. ಮಕ್ಕಳು ಸಕ್ಸಸ್ ಆಗಿಲ್ಲ ಅಂದರೆ ರೌಡಿಗಳು, ಎಜುಕೇಷನ್ ಇಲ್ಲ, ಅಪ್ಪಾಜಿ ಒಂದು 50 ಲಕ್ಷ ಕೊಡಿ, ನಾನು ಯಾವುದೋ ಬಿಸ್ನೆಸ್ ಮಾಡಬೇಕು, ಸೆಕ್ಯೂರಿಟಿ ಕೊಡಿ, ಜಾಮೀನು ಕೊಡಿ ಅಂತ ಕೇಳಿ ಈ ಥರ ತಗೊಂಡು ಹೋಗಿದ್ರೆ
ನಾವು ಅವ್ರು ಕಟ್ಟೋದಿಲ್ಲ ಆ ಥರ ತಗೊಳ್ಳೋರು ಯಾರು. ಫುಲ್ಲು ನಾವು ಸಿಂಕ್ ಆಗಿಬಿಡ್ತೀವಿ ಆ ಥರ ತಾಯಿ ತಂದೆ. ಮಕ್ಕಳೇನಪ್ಪ ಈ ಥರ ಆಗಿದ್ದಾರೆ, ರೌಡಿಗಳ ಥರ ಬರ್ತಾರಲ್ಲ, ಬಂದಿದ್ದು ದುಡ್ಡು ಕೊಡಿ 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 ಅಂತ. ಅವರು ಯಾವತ್ತೂ ಒಳ್ಳೆ ಅವ್ರಿಗೆ ಇನ್ಕಮ್ಮು, ಅವ್ರಿಗೆ ಒಳ್ಳೆ ಎಜುಕೇಷನ್ ಇದ್ದರೆ, ಒಳ್ಳೆ ಇನ್ಕಮ್ ಸ್ಟಾರ್ಟ್ ಆದರೆ ನಮ್ಮ ತಂಟೆಗೆ ಬರೋದಿಲ್ಲ. ಆ ಥರ ನನ್ನ ಮಕ್ಕಳು ಅಷ್ಟೇ, 1 ರೂಪಾಯಿನೂ ನನಗೆ ತೊಂದರೆ ಕೊಡೋದಿಲ್ಲ. ನಿಮಗೇನು ಬೇಕಪ್ಪಾಜಿ ಅಂತ ಕೇಳ್ತಾರೆ ಮಕ್ಕಳು. ಬಟ್ ನಾನು ಇದುವರೆಗೂ ಏನೂ ಕೇಳೋದಿಲ್ಲ ಅವ್ರ ಹತ್ರ. ನೀವು ಚೆನ್ನಾಗಿರಪ್ಪ, ಸಂತೋಷವಾಗಿರಿ ಅಂತ ಹೇಳ್ತೀನಿ. ಆ ಮಕ್ಕಳು ಯಾವಾಗ ಸಕ್ಸಸ್ ಆಗ್ತಾರೋ ನಾವು ಲವಲವಿಕೆಯಾಗಿರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಫಿನಿಶ್ ನಮ್ಮ ಲೈಫ್. ನಿಮ್ಮ ತಂದೆ ಸೇವೆ ಹೇಗೆ, ಏನೇನು ಮಾಡಿದ್ರಿ? ನಮ್ಮ ತಂದೆಯವರು ತುಂಬ ಅಂದರೆ ನಿಮ್ಮ ಕಷ್ಟಪಟ್ಟಿದ್ದಾರೆ. ಇದು ಇದೆಯಲ್ಲ, ಏನು ಈ ವ್ಯವಹಾರಕ್ಕೆ ಹೊರಟಲ್ಲ, ನಮ್ಮ ತಂದೆಯವರು ಜ್ಯುವೆಲರಿ ಬಿಸ್ನೆಸ್ ಮಾಡೋರು. ಲಾಸ್ ಆಗೋಯ್ತು. ಓಕೆ. ಅವರಿಗೆಲ್ಲ ಪಾಪ ಲಾಸ್ ಆಗಿ ತುಂಬ ಫೀಲಿಂಗ್ನಲ್ಲಿದ್ದರು. ಆಮೇಲೆ ನಾವು ಕ್ಯಾಚ್ ಮಾಡಿದ್ವಿ ಆ ಚಿಕ್ಕ ವಯಸ್ಸಿನಲ್ಲೇ. ನನಗೆ 10 ವರ್ಷ ಇರುವಾಗಿನಿಂದನೇ ನಾನು ಸಂಪಾದನೆ ಸ್ಟಾರ್ಟ್ ಮಾಡಿದ್ದೆ. ಓಕೆ. ಆವಾಗಲೇ ಏನು ಸಂಪಾದನೆ ಅಂದರೆ ಚಿನ್ನದ ಕೆಲಸ ಮಾಡೋದು, ಬೆಳ್ಳಿ ಕೆಲಸ ಮಾಡೋದು, ಆ ಥರ ಮಾಡಿ ಸಂಪಾದನೆ ಮಾಡ್ತಾ ಇದೆ. ಸಿನಿಮಾ ಆಚೆಗೆ ಬಂದು ಇಲ್ಲಿ ಸಿಕ್ಕಾಕೊಂಡು ಬಟ್ ಸಕ್ಸಸ್ ಆಗಿದೆ. 500 ಜನನು ಕೆಲಸ ಕಲಿಸ್ಕೊಟ್ಟಿದ್ದೀನಿ, 500 ಜನಕ್ಕೆ. ಇವತ್ತು ನನ್ನ 500 ಜನ ಅಸಿಸ್ಟೆಂಟ್ಸು ಕೇರಳ, ಬಾಂಬೆ, ತಮಿಳ್ನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಎಲ್ಲ ಕಡೆ ಮಿಂಚ್ತಾ ಇದ್ದಾರೆಲ್ಲ. ಅವರು ಇಂಡಿಪೆಂಡೆಂಟ್ ಆಗಿ ಮಾಡಿದ್ದಾರೆ. ಇಂಡಿಪೆಂಡೆಂಟ್, ನನ್ನ ಹತ್ರ ಕೆಲಸ ಕಲ್ತಿರೋದಿಲ್ಲ. ಬಟ್ ಇವತ್ತು ತುಂಬ ದೊಡ್ಡ ಮಟ್ಟಕ್ಕೂ ಒಬ್ಬನು ನಯನ್ತಾರ್ ಹತ್ರ ಪರ್ಸನಲ್ ಆಗಿದ್ದಾನೆ, ಇನ್ನೊಬ್ಬನು NTR ಹತ್ರ ಪರ್ಸನಲ್ ಆಗಿದ್ದಾನೆ, ಇನ್ನೊಬ್ಬನು ಬಾಲಕೃಷ್ಣ ಹತ್ರ ಪರ್ಸನಲ್ ಆಗಿದ್ದಾನೆ. ಸಂತೋಷ ಆಗುತ್ತೆ, ಅಯ್ಯೋ ನಮ್ಮ ಹುಡುಗರು ಏನು ಯಾವ ಪೊಸಿಷನಲ್ಲಿ ಇದ್ದಾರೆ ಇವತ್ತು ಅಂತ. ಆಮೇಲೆ ಆ್ಯಕ್ಟ್ ಮಾಡಿದ್ರಾ? ಹಾಂ, ಆ್ಯಕ್ಟ್ ಒಂದು 150 ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೀನಿ. ಎಲ್ಲ 150 ಪಿಕ್ಚರ್. ಏನು ಕ್ಯಾರೆಕ್ಟರ್ಗಳು? ಅಲ್ಲಿ ಯಾರು ಸಿಕ್ಕಿಲ್ಲ ಅಂದರೆ ನಮ್ಮನ್ನು ಕರೆಯೋದು. ಪೊಲೀಸ್ ಆಫೀಸರು ಯಾರು ಬಂದಿಲ್ಲ, ಸರ್ ಬನ್ನಿ. ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ ಆ್ಯಕ್ಟಿಂಗ್ ಮಾಡೋದು ಇವೆಲ್ಲ. ಒಂದ್ಸಲ ಆ್ಯಕ್ಟಿಂಗ್ ಮಾಡೋಕೆ ಹೋದ್ರೆ ತಿರ್ಗಾ ಕಂಟಿನ್ಯೂಟಿ ಸರ್ ನಾಳೆ ಬನ್ನಿ, ಸರ್ ಕಂಟಿನ್ಯೂಟಿ ನಾಳಿದ್ದು ಬನ್ನಿ ಅಂತ. ಉಳಿದ ಕೆಲಸ ಆ ಥರ 150 ಪಿಕ್ಚರ್ ತಪ್ಪಿಸ್ಕೊಂಡು ಮಾಡಿರೋದು. 150 ಪಿಕ್ಚರ್ ಆ್ಯಕ್ಟ್ ಮಾಡಿದ್ದು. ಮಧ್ಯೆ ಒಂದ್ಸಲ ಫೋನ್ ಮಾಡಿದಾಗ ಹೈದರಾಬಾದ್ನಲ್ಲಿ ಇದ್ದೇನೆ, ಆ್ಯಕ್ಟ್ ಮಾಡ್ತಾ ಇದ್ದೀನಿ. ತೆಲುಗಿನಲ್ಲಿ ಚಾನ್ಸಸ್ ಬಂದಿದೆ. ಇವತ್ತು ಜಯಹೋ ರಾಮಾನುಜ ಅಂತ ಒಂದು ಮೇಯ್ನ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅದರಲ್ಲಿ. ಆಪ್ತ ಶತ್ರು ಅಂತ ಒಂದು ಪಿಕ್ಚರು ತೆಲುಗಿನಲ್ಲಿ, ಅದರಲ್ಲಿ ಪೊಲೀಸ್ ಆಫೀಸರ್ ಆಗಿ ಮಾಡ್ತಾ ಇದ್ದೀನಿ. ಇದೇ ಒಂದು 10 ಪಿಕ್ಚರ್ ರನ್ನಿಂಗ್ನಲ್ಲಿರುತ್ತೆ ಯಾವಾಗಲೂ. ಇವತ್ತು ನಾನು ಆ್ಯಕ್ಟಿಂಗ್ ಬರ್ತಾ ಇರಲಿಲ್ಲ. ಈ ದೊಡ್ಡ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು ಈ ಥರ ಆ್ಯಕ್ಟಿಂಗ್ ನೋಡಿ ಕಲ್ತ್ಕೊಂಡ್ಬಿಟ್ಟೆ ನಾನು. ಈ ಥರ ಮಾಡಬೇಕು, ಆ ಥರ ಮಾಡಬೇಕಂತ. ಅದೇ ಡೈರೆಕ್ಟರ್ಸ್ಗೂ ಇಷ್ಟ ಆಗ್ತಾಯಿದೆ ನಮ್ಮ ಆ್ಯಕ್ಟಿಂಗು. ಕರೀತಾರೆ, ಇವತ್ತು ಕರೆದು ಮಾಡಿ ಸರ್ ನೀವೇ ಮಾಡಿ ಅಂತ. ಒಬ್ಬ ಹೀರೋ ಯಾರು, ರಾಜ್ಕುಮಾರ್ ಅಂತೇಳಿ ಹೇಳ್ಕೊಳ್ಳಿ. ರಾಜ್ಕುಮಾರ್ ಅವರಿಗೆ ವಿಗ್ ಮಾಡುವ ಟೈಮಿಗೆ, ವಿಗ್ ನೀವು ಮಾಡಿ ಕೊಡ್ತೀರಲ್ಲ, ಆ ಟೈಮಿಗೆ ಏನಾದರೂ ಒಂದು ಸ್ವಾರಸ್ಯಕರ ಘಟನೆ ಆದ್ದು ನೆನಪಿದೆಯಾ ಏನಾದರೂ? ಹಾಂ, ಶಬ್ದವೇದಿ. ಎಸ್ ನಾರಾಯಣ್ ಡೈರೆಕ್ಟರ್. ಶಬ್ದವೇದಿ ಕುಲ್ಲು ಮನಾಲಿಗೆ ಹೋಗಿದ್ದೀವಿ ನಾವು ಶೂಟಿಂಗ್. ಶೂಟಿಂಗು ರೋತಾನೋ ಯಾವುದೋ ಒಂದು ಐಸ್ ಅಲ್ಲಿ ಒಂದು 3ನೇ ದಿನ ಶೂಟಿಂಗ್ ಆವತ್ತು. ಆಮೇಲೆ ಫುಲ್ ಐಸಲ್ಲಿ ರಾಜ್ಕುಮಾರ್ ಅವರಿಗೆ ಹೇಳಿದ್ದಾರೆ, ಫುಲ್ ಐಸ್ ಇರುತ್ತೆ ಅಣ್ಣ ಅಲ್ಲಿ, ಸ್ವಲ್ಪ ಬೇಗ ಹೋಗೋಣ ಅಂತ. ಅವರು ನೈಟು 2 ಗಂಟೆಗೆ ಎದ್ದು ಧ್ಯಾನ ಮಾಡಿದ್ರಂತ, ಬಿಸಿ ಮಾಡ್ಕೊಳ್ಳೋದು ಶರೀರನು. ಆಮೇಲೆ ತಿರ್ಗಾ ಬೆಳಗ್ಗೆ 5:30 ಗಂಟೆಗೂ ಎಲ್ಲ ಹೋಗಿದ್ವಿ. ಅಲ್ಲಿ ಲೊಕೇಶನಲ್ಲೇ ವಿಗ್ ಹಾಕ್ಕೊಳ್ತೀನಿ ಅಂದರು. ಅಲ್ಲೇ ವಿಗ್ ಹಾಕ್ಕೊಳ್ಳೋಣ, ಮೇಕಪ್ಪು ಮೀಸೆ ಮಾತ್ರ ಇಟ್ಟಿದ್ದೀನಿ. ಹೋಗಿ ಅಲ್ಲಿ ನಮ್ಮ IPS ಕೆಂಪಯ್ಯ ಇದ್ದರು, ಆಮೇಲೆ ಭುಜಂಗ ಶೆಟ್ಟಿ ಇದ್ದರು ಪಕ್ಕದಲ್ಲೇ, ಗೆಳೆಯರು ಇಬ್ಬರು. ಹೋಗಿ ವಿಗ್ ಹಾಕ್ತಾಯಿದ್ದೀನಿ. ನನಗೆ ಶಾಕ್ ಹೊಡಿಯಿತು ಶರೀರ, ಕರೆಂಟ್ ಪಾಸ್ ಆಗೋಯ್ತು. ಟಪ್ಪಿಂದ ವಿಗ್ಗು ಕೆಳಗೆ ಬಿದ್ದೋಯ್ತು ಕೆಳಗೆ. ನಾನು ಹಿಂಗೆ ಬಂದೆ, ಭುಜಂಗ ಶೆಟ್ಟಿ ಕೇಳಿದ್ದೀನಿ, ಸರ್ ಕರೆಂಟ್ ಶಾಕ್ ಹೊಡಿತಾ ಇದೆ, ತಲೆ ಮುಟ್ಟಿದ್ರೆ ಅಂತ.
ಚಳಿಕೆ ಆಗಿರುತ್ತೆ, ಚಳಿಕೆ ಆಗಿರುತ್ತೆ ಅಂತ. ಆಮೇಲೆ ನಾನು ಲಕ್ಷ್ಮಿಯವ್ರ ಹತ್ರ ಕೇಳಿದೆ, ಅವ್ರ ಮಗಳು ಲಕ್ಷ್ಮಿಯವ್ರ ಹತ್ರ ಏನು ಶಾಕ್ ಹೊಡೀತು ನನಗಂದರೆ, ಅಯ್ಯೋ ತುಂಬ ಧ್ಯಾನ ಮಾಡಿದ್ದಾರೆ ನಾವು ಬೆಳಗ್ಗಿನಿಂದ ಮಿಡ್ ನೈಟ್ನಿಂದ, ಅದೇನೋ ಅದು ಬಿಸಿ ಆಗಿರ್ಬೋದು ಶರೀರ ಅಂತ. ಆಮೇಲೆ ಅಣ್ಣವ್ರು ಹಿಂಗೆ ನೋಡ್ತಾ ಇದ್ದಾರೆ, ಅವ್ರು ಏನಾಗಿದೆ ಅಂತ ಗೊತ್ತಿಲ್ಲ ಅವರಿಗೆ. ನಾನು ಸೈಡ್ ಕರೆದು ಹೇಳಿದ್ದೆ ಶಾಕ್ ಹೊಡಿತಾ ಇದೆ ಅಂತ. ತಿರ್ಗಾ ಟ್ರೈ ಮಾಡಿ ಅಂದರೆ ತಿರ್ಗಾ ನಿಧಾನವಾಗಿ ಹೋಗಿ ವಿಕ್ಕಕ್ಕೆ ದೂರ ನಿಲ್ತ್ಕೊಂಡೆ. ಆ ಥರ ಪವಾಡ ಪುರುಷರವರೆಲ್ಲ. ಅಂಥ ಘಟನೆ ನಾನು ಎಷ್ಟು ಜನ ಹೀರೋಸ್ ಹತ್ರ ವರ್ಕ್ ಮಾಡಿದ್ದೀನಿ, ಇದುವರೆಗೆ ಆ ಘಟನೆ ನೋಡಿಲ್ಲ ನಾನು ಆ ಥರ. ಹೌದು. ನೀವು ಹೇಳಿದ್ರ ಅದು ಇಲ್ಲ ಹೊಡೆದಾಗಾಯ್ತು ಅಂತ ಅಣ್ಣವ್ರ ಹತ್ರ? ಹೇಳಿಲ್ಲ. ಆಮೇಲೆ ಯಾರೋ ಗೊತ್ತಾಗಿಲ್ಲ, ಆಮೇಲೆ ಗೊತ್ತಾಗಿ ತುಂಬ ಶಾಕ್ ಹೊಡೀತಾ ಅಂತ ಮನೆ ಶೂಟಿಂಗ್ ಎಲ್ಲ ರಿಲೀಸ್ ಆಗೋದ್ಮೇಲೆ ಕೇಳಿದ್ರು, ತುಂಬ ಶಾಕ್ ಹೊಡೀತಾ ನಿಮಗೂ ಅಂತ. ಅದು ಲೈಟಾಗಿ ಹೊಡೀತು, ಭಯ ಆಗೋಯ್ತು ನನಗಂದರೆ. ಅಂತ ನನಗೆ ಗೊತ್ತಿಲ್ಲ ಏನಾಯ್ತು ನನಗೆ ಗೊತ್ತಿಲ್ಲ ಅಂತ ನಕ್ಬಿಟ್ರು ಅಷ್ಟೇ. ಆಮೇಲೆ ನಿಜವಾದ ದೇವತಾ ಮನುಷ್ಯ ಸರ್ ಅವರು. ನಾವು ವರ್ಕ್ ಮಾಡೋಕೆ ಹೋಗಿರೋರು ನಾವೆಲ್ಲ ಅವ್ರ ಜೊತೆಯಲ್ಲಿ. ಪಾಪ ಎಲ್ಲಿದ್ರೇನು ನಾಗೇಶ್ವರ ಕರಿ ಊಟ ಮಾಡೋದಕ್ಕಂತ ಪಕ್ಕದಲ್ಲಿ ಕೂರಿಸ್ಕೊಂಡು ಊಟ ಮಾಡಿ ಹತ್ತೀನಿ. ಅಲ್ಲಿ 5 ಕ್ಯಾರಬ್ ಬರ್ತಾಯಿತ್ತು ಅಲ್ಲಿ. ಅಣ್ಣವ್ರ ಶೂಟಿಂಗ್ ನಡೆಯುವಾಗ 5 ಕ್ಯಾರಿಯರ್ಸು, ಒಂದು ಶಿವಣ್ಣವ್ರ ಮನೆಯಿಂದ ಒಂದು ಈ ಥರ ಆ ಥರ ಅವ್ರ ಅಭಿಮಾನಿಗಳು ಒಂದು ಅದಾಕು ಇದಾಕು ಅಂತ 8 kg ಜಾಸ್ತಿ ಆಗ್ತಾಯಿದೆ. ಅವ್ರ ಶೂಟಿಂಗ್ ಫಿನಿಶ್ ಆಗೋದೊಳಗೆ ನಾನು ತಿಂದು ಅಂದರೆ ಬೇಡ ಅನ್ಬಾರ್ದಲ್ಲ. ಅಣ್ಣವ್ರ ಕೈನಿಂದ ಹಾಕುವಾಗ ನಾವು ಅದೇ ಒಂದು ಪ್ರಸಾದ ನಮಗೂ. ಅವ್ರ ಕೈನಿಂದ ಯಾರಿಗೆ ಸಿಕ್ಕುತ್ತೆ ಆ ಭಾಗ್ಯ. ಹೌದು.